ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಲಾಕ್ ಆಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಶಾಸಕ ಭೈರತಿ ಹಾಜರಾಗ್ತಾರೆ. ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಸಿಐಡಿ ಅಧಿಕಾರಿಗಳು. ವೈದ್ಯಕೀಯ ಪರೀಕ್ಷೆ ಬಳಿಕ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ ಸಿಐಡಿ. ನಿನ್ನೆ ರಾತ್ರಿಯೇ ಶಾಸಕ ಭೈರತಿ ಬಂಧನವಾಯಿತು. ಪ್ರಕ್ರಿಯೆ ಕೂಡ ನಿನ್ನೆಯೇ ಪೂರ್ಣವಾಯಿತು. ತನಿಖೆ ಹಿನ್ನೆಲೆ ಕನಿಷ್ಠ 5 ದಿನ ಕಸ್ಟಡಿಗೆ ಕೇಳೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿತ್ತು. ಒಂದು ವೇಳೆ ವಿಚಾರಣೆಗೆ ಹಾಜರಾಗಿ ಇರುವಂತಹ ವಿಚಾರವನ್ನೆಲ್ಲ ಹೇಳಿದ್ರೆ ಇಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇರ್ಲಿವೇನೋ. ಆದ್ರೆ ಅವ್ರು ಹೇಳಿದ್ದೇ ಕತೆ ಬೇರೆ. ನಂಗೆ ಯಾರೋ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಆದ್ರೆ ಫೋನ್ ಕತೆ ಹಾಗೂ ಸಂಭಾಷಣೆ ಬೇರೆಯೇ ಹೇಳ್ತಾ ಇದೆ ಅಂತ ಕೋರ್ಟ್ ಕೂಡ ಹೇಳ್ತು. ಇನ್ನು ಬಹಳ ದಿನಗಳಿಂದ ತಿಂಗಳುಗಳಿಂದ ತಲೆಮರೆಸ್ಕೊಳ್ಳುವಂತಹ ಭೈರತಿ ಕೊನೆಗೂ ತೆರೆಮರೆಯಲ್ಲಿ ಸತತ ಪ್ರಯತ್ನವನ್ನು ನಡೆಸ್ತಾ ಇದ್ರು. ಹೈಕೋರ್ಟ್ ಮೊರೆ ಹೋದ್ರು. ಅಲ್ಲೂ ಕೂಡ ಅವರು ಹಾಕಿದಂತಹ ನಿರೀಕ್ಷಣಾ ಜಾಮೀನನ್ನ ಅರ್ಜಿ ವಜಾಗೊಳಿಸಿತ್ತು. ತದನಂತರದಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು. ಅಲ್ಲೂ ಕೂಡ ಫೇಲ್ಯೂರ್ ಉಂಟಾಯಿತು. ಯಾವಾಗ ಎಲ್ಲಾ ದಾರಿಗಳು ಕ್ಲೋಸ್ ಆದ್ವು ಆ ಒಂದು ಸಂದರ್ಭದಲ್ಲಿ ಗುಜರಾತ್ನಲ್ಲಿ ಅಡಗಿದ್ದಂತಹ ಭೈರತಿ ನಿನ್ನೆ ತಾವಾಗೆ ವಿಮಾನದ ಮೂಲಕ ಬಂದ್ರು. ಬೆಂಗಳೂರಿನಲ್ಲಿ ಲಾಕ್ ಆದ್ರು. ಸಿಐಡಿ ಅಧಿಕಾರಿಗಳು ಕಾದು ಕುಳಿತಿದ್ರು. ಅದರಲ್ಲೂ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯೊಂದಿಗೆ ಕಾದು ಕುಳಿತಾ ಇದ್ರು. ಹಾಗಾಗಿ ಏರ್ಪೋರ್ಟ್ ಅವರನ್ನ ಬಂಧಿಸಿ ಕರ್ಕೊಂಡು ಬಂದ್ರು. ಇನ್ನು ಇವತ್ತು ಮೆಡಿಕಲ್ ಟೆಸ್ಟ್ ಮಾಡಿಸಿ ನಂತರ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ ಸಿಐಡಿ. 9 ಗಂಟೆ ಸುಮಾರಿಗೆ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ಯಲಾಗಿತ್ತು. ಈಗಾಗಲೇ ತನಿಖೆ ಹಿನ್ನೆಲೆ ಕನಿಷ್ಠ 5 ದಿನ ಕಸ್ಟಡಿಗೆ ಕೇಳೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಯಾವಾಗ ಈ ವಿಚಾರದಿಂದ ಎಸ್ಕೇಪ್ ಆದ್ರಿ, ಎಲ್ಲೆಲ್ಲಿದ್ರಿ, ನಿಮಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಎಲ್ಲಿ ಕುತ್ಕೊಂಡು ನೀವು ಜಾಮೀನಿಗೆ ಅರ್ಜಿ ಹಾಕಿದ್ರಿ, ಜೊತೆಗೆ ಅವತ್ತು ನಡೆದಂತಹ ಆ ಒಂದು ಕೊಲೆಯ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಯಾರೆಲ್ಲ ನಿಮಗೆ ತೀವ್ರ ಪರಿಚಯ, ಏನೆಲ್ಲ ಆಯಿತು ಎನ್ನುವಂತಹ ನಿಟ್ಟಿನಲ್ಲೂ ಕೂಡ ಎಲ್ಲ ಪ್ರಶ್ನೆಗಳನ್ನ ಕೇಳೋದಕ್ಕೆ ಕನಿಷ್ಠ 5 ದಿನನಾದ್ರೂ ನಮ್ಮ ಕಸ್ಟಡಿ ಕೊಡಿ ಅಂತ ಕೇಳೋದಕ್ಕೆ ಸಿಐಡಿ ತಂಡ ರೆಡಿ ಆಗಿದೆ. ಈಗಾಗಲೇ ಮತ್ತೋರ್ವ ಆರೋಪಿ ಅಜಿತ್ ಅರೆಸ್ಟ್ ಮಾಡಿದ್ದಾರೆ ಸಿಐಡಿ ತಂಡ. ಅಜಿತ್, ಬೆಕ್ಲು ಶಿವ, ಭೈರತಿ ಬಸವರಾಜ್ 3 ಜನರ ಮಧ್ಯೆ ಸಾಕಷ್ಟು ವ್ಯವಹಾರವೂ ನಡೆದಿತ್ತು ಅನ್ನುವಂಥ ಮಾಹಿತಿ ಇದೆ.